ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಂದನಾ ಕ್ರಿಯೇಷನ್ಸ್. ಫ್ರೆಂಡ್ಸ್, ಇವತ್ತೊಂದು ಕ್ರೋಶೆ ಡಿಸೈನ್ ತೋರಿಸ್ತಾ ಇದ್ದೀನಿ ವಿತೌಟ್ ಬೀಡ್ಸ್ ಮತ್ತು ವಿತೌಟ್ ಕುಚ್ಚು. ಆ್ಯಕ್ಚುಲಿ ಬೀಡ್ಸ್ ಹಾಕೋಬೋದು, ಕುಚ್ಚು ಹಾಕೋಬೋದು. ನಾನಿಲ್ಲಿ ವಿತೌಟ್ ತೋರಿಸ್ತಿದ್ದೀನಿ. ಸಿಂಪಲ್ಲಾಗಿ ಒಂದು ಜಸ್ಟ್ ಥ್ರೆಡ್ ಡೀಟೇಲಿಂಗ್ ಬಂದರೆ ಯಾವ ರೀತಿ ಕಾಣಿಸುತ್ತೆ ಅಂತ ತುಂಬ ಚೆನ್ನಾಗಿರುತ್ತೆ. ಸೊ ಈ ಒಂದು ಬ್ಲೌಸ್ ಎಲ್ಲ ನೀವು ಮಾಡ್ಕೋತೀರಲ್ಲ, ಥ್ರೆಡ್ ವರ್ಕ್ ಅಂತ, ನಾಟ್ ವರ್ಕು, ಅದಕ್ಕೆಲ್ಲ ತುಂಬ ಸೂಟ್ ಆಗುತ್ತೆ ಈ ಡಿಸೈನ್. ಮೈಸೂರು ಸಿಲ್ಕ್, ಕಾಟನ್ ಸಿಲ್ಕ್, ಸಾಫ್ಟ್ ಸಿಲ್ಕ್ ಎಲ್ಲ ಥರ ಸ್ಯಾರೀಸ್ಗೂ ಚೆನ್ನಾಗಿರುತ್ತೆ. ಬೀಡ್ಸ್ ಯಾರಿಗೆ ಇಷ್ಟ ಅಲ್ಲ ಅವರು ಟ್ರೈ ಮಾಡ್ಕೋಬೋದು. 2 ಸತಿ ಸಿಂಗಲ್ ಕ್ರೋಶೆ ಹಾಕಿ 2 ಚೈನ್ ಮಾಡಿದ್ದೀನಿ ಫ್ರೆಂಡ್ಸ್ ಸ್ಟಾರ್ಟಿಂಗು. ಸೊ ನೀಡಲ್ ಮೇಲೆ 1 ಟೈಮ್ ದಾರ ಸುತ್ತಕೊಂಡು ಪಕ್ಕದಲ್ಲಿ 1 ಪಾಯಿಂಟಷ್ಟು ಗ್ಯಾಪಲ್ಲಿ ಹೋಗಿ ದಾರ ಅಂತಂದು 3 ದಾರ ಇರುತ್ತೆ ನೀಡಲ್ ಮೇಲೆ. ಫಸ್ಟ್ 2 ದಾರವನ್ನು ಮಾಡ್ಕೋತೀನಿ, ಮತ್ತು 2 ದಾರವನ್ನು ಮಾಡ್ಕೋತೀನಿ. ಸೊ ಇಲ್ಲಿ ಡಬಲ್ ಕ್ರೋಶೆ ಆಗುತ್ತೆ. 2 ಚೈನ್ ಹಾಕಿದ್ದೀನಿ, 1 ಡಬಲ್ ಕ್ರೋಶೆ, ಮತ್ತು ನೀಡಲ್ ಮೇಲೆ ದಾರ ಸುತ್ತಕೊಂಡು ಪಕ್ಕದ 1 ಪಾಯಿಂಟಷ್ಟು ಗ್ಯಾಪಲ್ಲಿ ಹೋಗಿ ದಾರ ಅಂತಂದು ಈ 2 ದಾರ 1 ಟೈಮ್ ಮಾಡೋಣ, ಮತ್ತು 2 ದಾರನ 1 ಟೈಮ್ ಮಾಡ್ಕೊಳ್ಳೋಣ. ಸೊ ಈ ರೀತಿ 2 ಚೈನ್ಸ್ ಆದಮೇಲೆ 2 ಡಬಲ್ ಕ್ರೋಶೆ ಮಾಡ್ಕೊಂಡಿದ್ದೀನಿ. 2 ಚೈನ್ ಆದಮೇಲೆ ಪಕ್ಕದಲ್ಲಿ 2 ಡಬಲ್ ಕ್ರೋಶೆ ಆದಮೇಲೆ ಇಲ್ಲಿ 3 ಚೈನ್ ಹಾಕೋತಾ ಇದ್ದೀನಿ ಫ್ರೆಂಡ್ಸ್. 3 ಚೈನ್ ಹಾಕ್ಕೊಂಡು ಈ 2 ಕಂಬಗಳು ಮತ್ತು 2 ಚೈನ್ ಗ್ಯಾಪ್ ಇರುತ್ತೆ ನೋಡಿ, 2 ಕಂಬ ಆದಮೇಲೆ 2 ಚೈನ್ ಗ್ಯಾಪಲ್ಲಿ ಹೋಗಿ ದಾರ ಅಂತಂದು 2 ದಾರ ಸೇರಿ 1 ಮಾಡ್ಕೋತೀನಿ. ಸೊ ಇಲ್ಲಿ ಒಂದು ಪಿಕಾಟ್ ಆಯ್ತು ನಮಗೆ. ಪಿಕಾಟ್ ಆಗಿದ ತಕ್ಷಣ 1 ಚೈನ್ನ ಹಾಕೋತೀನಿ, ಒಂದೇ ಚೈನ್ ಸಾಕಾಗುತ್ತೆ. ಸೊ ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಅದು ಎಲ್ಲಿಗೆ ಬರುತ್ತೆ ಕರೆಕ್ಟ್ ಪಾಯಿಂಟ್ ಮಾಡಿ ಜಿಗ್ಸಾಗ್ ಮೇಲೆಗಡೆ. ಸೊ ಅಲ್ಲಿ ನೀಡಲ್ನ ಹಾಕಿ ದಾರ ಅಂತಂದು 2 ದಾರ 1 ಟೈಮ್, 2 ದಾರ 1 ಟೈಮ್, 1 ಡಬಲ್ ಕ್ರೋಶೆ, ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಪಕ್ಕದ 1 ಪಾಯಿಂಟಷ್ಟು ಗ್ಯಾಪಲ್ಲಿ ಮತ್ತೆ 1 ಡಬಲ್ ಕ್ರೋಶೆನ ಮಾಡ್ಕೊಳ್ಳೋಣ. ಒಂದೇ 1 ಪಾಯಿಂಟಷ್ಟು ಗ್ಯಾಪಲ್ಲಿ ನೀಡಲ್ನ ಹಾಕಿ ದಾರನ ತೊಗೊಂಬಂದು 2 ದಾರ 1 ಟೈಮ್, 2 ದಾರ 1 ಟೈಮು. ಸೊ ಅಲ್ಲಿಂದ ಮತ್ತೆ 3 ಚೈನ್ ಹಾಕ್ಕೊಳ್ಳೋಣ. 3 ಚೈನ್ನ ಹಾಕ್ಕೊಂಡು ನೋಡಿ 2 ಕಂಬದ ಕೆಳಗಡೆ ಹೋಗಿ ದಾರ ಅಂತಂದು 2 ದಾರ ಸೇರಿ 1 ಮಾಡ್ಕೊಳ್ಳೋಣ. ಸೊ 1 ಪಿಕಾಟ್ ಆಯಿತು. ಮತ್ತು 1 ಚೈನ್ ಹಾಕ್ಕೊಂಡು 2 ಕಂಬ 3 ಚೈನ್, 2 ಕಂಬ 3 ಚೈನ್ ಹಾಕಿ ಪಿಕಾಟ್ಸ್ನ ಮಾಡ್ಕೊಂಡು ಹೋಗಬೇಕು ಫ್ರೆಂಡ್ಸ್. ಸಿಂಗಲ್ ಕಂಬದಲ್ಲಿ ಪಿಕಾಟ್ಸ್ಗಿಂತ ಇದು ಡಬಲ್ ಕ್ರೋಶೆದಲ್ಲಿ, 2 ಸತಿ ಕಂಬಗಳನ್ನ ಡಬಲ್ ಕ್ರೋಶೆ ಹಾಕ್ಕೊಂಡ್ರೆ, 2 ಡಬಲ್ ಕ್ರೋಶೆ ಹಾಕ್ಕೊಂಡ್ರೆ ಸೊ ನಿಮಗೆ ಪಿಕಾಟ್ಸು ತುಂಬ ತಿಕ್ಕಾಗಿ ನೀಟಾಗಿ ಕಾಣುತ್ತೆ, ಸ್ಟಿಫ್ ಆಗೋ ಇರುತ್ತೆ ಡಿಸೈನು. ಆಲ್ಮೋಸ್ಟ್ 2 ಕಂಬ ಬೇಸ್ ಲೈನ್ಗೆ ಹಾಕಬೇಕಾದ್ರೆ 2 ಕಂಬದಲ್ಲಿ ಟ್ರೈ ಮಾಡಿ ಫ್ರೆಂಡ್ಸ್, ಚೆನ್ನಾಗಿ ಬರುತ್ತೆ ಪಿಕಾಟ್ಸು. 1 ಚೈನ್ ಗ್ಯಾಪ್ ಮಾಡಬೇಕು, 2 ಕಂಬ ಹಾಕಿ ಪಿಕಾಟ್ ಮಾಡ್ಕೋತಾ ಹೋಗಬೇಕು, ಬೇಸ್ ಲೈನ್ ಅಷ್ಟೇ. ಸೊ ಸಿಂಪಲ್ಲಾಗಿ ಒಂದು ಪಿಕಾಟ್ ಬೇಸ್ನ ಹಾಕ್ಕೊಂಡು ಹೋಗೋಣ. ಸೊ ಇದು ವರ್ಕ್ ಜಾಸ್ತಿ ಇರುತ್ತೆ ಫ್ರೆಂಡ್ಸ್. ನೋಡೋಕ್ಕೆ ಚಿಕ್ಕದಾಗಿ ಬೇಸಿದ್ರೂ ನಾವೆಷ್ಟು ಪಿಕಾಟ್ಸ್ ಹಾಕಬೇಕು ಸ್ಯಾರಿ ಕಂಪ್ಲೀಟ್ ಆಗೋಷ್ಟರಲ್ಲಿ, ತುಂಬ ಡೀಟೇಲಿಂಗ್ ವರ್ಕ್ ಅಂದರೆ ಸಣ್ಣ ವರ್ಕ್. ಸೊ ಯಾವಾಗಲೂ ಅಷ್ಟೇ ಬೀಡ್ಸ್ ಹಾಕಿ ನೀವು ಬ್ಲೌಸ್ ವರ್ಕ್ ಮಾಡಿಸೋದ್ಕಿಂತ ಬರೀ ಥ್ರೆಡ್ ವರ್ಕ್, ನಾಟ್ ವರ್ಕ್ ಮಾಡಿಸಿದ್ರೆ ತುಂಬ ಪ್ರೈಸಿ ಇರುತ್ತೆ. ಸೊ ಲಾಂಗ್ ಟೈಮ್ ಬರುತ್ತೆ ನಿಮಗೆ. ಸೊ ಬೀಡ್ಸ್ ಹಾಕಿಲ್ಲ, ಬೀಡ್ಸು ಶೇಡ್ ಆಗುತ್ತೆ ಆ ಥರ ಇರೋರೆಲ್ಲ ಈ ಥರ ಟ್ರೈ ಮಾಡ್ಕೋಬೋದು. ಸೊ ಇಲ್ಲಿ ಪಿಕಾಟ್ಸು ಸಣ್ಣದಾಗೆ ನೀಟಾಗಿ ಬಂದಿರುತ್ತೆ. ಫುಲ್ ಸ್ಯಾರಿ ಹಾಕ್ಕೋಬೇಕು. ಮತ್ತು ಸೆಕೆಂಡ್ ಕಲರ್ ತೊಗೋತಾ ಇದ್ದೀನಿ ಫ್ರೆಂಡ್ಸ್. ಇದು ಸೇಮ್ ಕಲರ್ ಹಾಕಿದ್ರೂ ಚೆನ್ನಾಗಿ ಬರುತ್ತೆ, ಇಲ್ಲ ಸೆಕೆಂಡ್ ಕಲರಲ್ಲಿ ಕಾಂಬಿನೇಷನ್ ಕಾಂಟ್ರಾಸ್ಟ್ ಮಾಡಿದ್ರೂ ಚೆನ್ನಾಗಿ ಕಾಣಿಸುತ್ತೆ. ಸ್ಟಾರ್ಟಿಂಗ್ 2 ಚೈನ್ ಒಳಗಡೆ ನಾಟ್ ಬರೋ ಥರ ನಾನು ಇದು ಝರಿ ಗಂಟು ಹಾಕ್ಬೋದು ಫ್ರೆಂಡ್ಸ್, ಇಲ್ಲಾಂದರೆ ನಾಟ್ ಹಾಕ್ಬಿಟ್ಟು ಹಿಂದೆ ಬರೋ ಥರ ಮಾಡ್ಬೋದು. ಅಲ್ಲಿಂದ 2 ಚೈನ್ ಹಾಕ್ಕೊಂಡು ನೀಡಲ್ ಮೇಲೆ ದಾರ ಸುತ್ಕೋತೀನಿ. 2 ಪಿಕೌಟ್ ಮಧ್ಯೆ 1 ಚೈನ್ ಗ್ಯಾಪ್ ಇದೆ ಅಲ್ವಾ, ಅಲ್ಲಿ ಹೋಗಿ ದಾರ ಅಂತಂದು 2 ದಾರ 1 ಟೈಮ್, 2 ದಾರ 1 ಟೈಮ್ ಮಾಡಿ 1 ಡಬಲ್ ಕ್ರೋಶೆ ಮಾಡ್ಕೊಂಡಿದ್ದೀನಿ. 2 ಚೈನ್ ಹಾಕಿ 1 ಡಬಲ್ ಕ್ರೋಶೆ. ಅಲ್ಲಿಂದ ಫ್ರೆಂಡ್ಸ್ 2 ಚೈನ್ ಸಾಕಿಲ್ಲಿ, 2 ಚೈನ್ ಮಾತ್ರ ಹಾಕೋತೀನಿ. ಸ್ಟಾರ್ಟಿಂಗ್ 2 ಚೈನು, 1 ಕಂಬ ಸ್ಲ್ಯಾಂಟಾಗಿ, ಮತ್ತು 2 ಚೈನ್ ಹಾಕಿದ್ದೀನಿ. ಕಂಬದ ಕೆಳಗಡೆ ಹೋಗಿ ನೋಡಿ, ಕಂಬ ಇದೆಲ್ಲ ಡಬಲ್ ಕ್ರೋಶೆ ಒಳಗೆ ಕೆಳಗಡೆ ಹೋಗಿ ದಾರ ಅಂತಂದು 2 ದಾರ ಸೇರಿ 1 ಮಾಡ್ಕೋತೀನಿ. ಸೊ ಮತ್ತೆ ಅದೇ ಪ್ಲೇಸಲ್ಲಿ ದಾರನ ನೀಡಲ್ನ ಹಾಕಿ ದಾರ ಅಂತಂದು 2 ದಾರ ಸೇರಿ 1 ಮಾಡ್ಕೋತೀನಿ ಸಿಂಗಲ್ ಕ್ರೋಶೆ. ಮತ್ತು ಸೇಮ್ ಪ್ಲೇಸಿಗೆ ನೀಡಲ್ನ ಹಾಕಿ ದಾರನ ತೊಗೊಂಡು ಬಂದು 2 ದಾರ ಸೇರಿ 1 ಮಾಡ್ಕೋತೀನಿ. ಫಸ್ಟು 2 ಚೈನ್ ಹಾಕಿದೆ ಫ್ರೆಂಡ್ಸ್. 2 ಚೈನ್ ಮಾಡಿ ಪಿಕಾಟ್ ಮಾಡಿದ್ಮೇಲೆ 2 ಸಿಂಗಲ್ ಕ್ರೋಶೆ ಮಾಡಿದ್ದೀನಿ ಸೇಮ್ ಪ್ಲೇಸಿಗೆ, ಸೇಮ್ ಕಂಬಕ್ಕೆ. ಅಲ್ಲಿಂದ ನೋಡಿ 1 ಚೈನ್ ಅಷ್ಟು ಗ್ಯಾಪ್ ಮಾಡಿ 1 ಚೈನ್ ಹಾಕ್ಕೊಂಡು ಮತ್ತೆ ಕಂಬ ಮಾಡ್ತಾಯಿದ್ದೀನಿ. ಇಲ್ಲೂ ಕೂಡ 1 ಚೈನ್ ಹಾಕ್ಕೊಂಡು ನೆಕ್ಸ್ಟ್ 2 ಪಿಕಾಟ್ ಮಧ್ಯ 1 ಕಂಬನ ಮಾಡ್ಕೊಳ್ಳೋಣ. 2 ಪಿಕಾಟ್ ಮಧ್ಯೆ ಅದು ಸ್ಲ್ಯಾಂಟಾಗಿ ಬರುತ್ತೆ ನಮಗೆ. 1 ಕಂಬನ ಮಾಡಿಕೊಂಡು ಅಲ್ಲಿಂದ 2 ಚೈನ್ ಮಾಡೋಣ. 2 ಚೈನ್ ಮಾಡಿಕೊಂಡು ಈ ಕಂಬದ ಕೆಳಗಡೆ ಪ್ಲೇಸ್ ಇರುತ್ತಲ್ಲ ಟ್ರಯಾಂಗಲ್ ಶೇಪು, ಅಲ್ಲಿ ನೀವು ನೀಡಲ್ನ ಹಾಕಿ ದಾರ ಅಂತಂದು 2 ದಾರ ಸೇರಿ 1 ಮಾಡ್ಕೋತೀನಿ. 1 ಪಿಕಾಟ್ ಆಗುತ್ತೆ 2 ಚೈನ್ದು. ಸೊ ನೀಡಲ್ನ ಅಲ್ಲೇ ಹಾಕಿ ದಾರನ ತೊಗೊಬಂದು 2 ದಾರ ಸೇರಿ 1 ಮಾಡ್ಕೋತೀನಿ. 2 ಸತಿ ಸಿಂಗಲ್ ಕ್ರೋಶೆ. ಸೊ 2 ಚೈನ್ನ ಲಾಕ್ ಆದ ತಕ್ಷಣ 2 ಟೈಮ್ ಸಿಂಗಲ್ ಕ್ರೋಶೆ ಮಾಡ್ಕೊಳ್ತೀನಿ.
ಇದು ಸ್ಲ್ಯಾಂಟಾಗಿ ಬರುತ್ತೆ, ಸ್ಲ್ಯಾಂಟಾಗಿ ಮಿನಿ ಆರ್ಚ್ ಥರ ಬರುತ್ತೆ. ಸೊ ಆರ್ಚ್ ಅನ್ನೋಕ್ಕಾಗಲ್ಲ, ಸ್ಲ್ಯಾಂಟಿಂಗ್ ಆರ್ಚ್ ಫ್ರೆಂಡ್ಸ್, ಮಿನಿ ಸ್ಲ್ಯಾಂಟಿಂಗ್ ಆರ್ಚ್ ಅನ್ಬೋದು. ಸೊ ಈ ಥರ ಮತ್ತೆ ಅಲ್ಲಿಂದ ಒಂದು ಚೈನ್ ಹಾಕೋತೀನಿ. ನೆಕ್ಸ್ಟ್ 2 ಪಿಕಾಟ್ ಮಧ್ಯೆ ಒಂದು ಕಂಬನ ಮಾಡಿಕೊಂಡು 2 ಚೈನ್ ಮಾಡಿ, ಸೊ ಕಂಬದ ಕೆಳಗಡೆ ನೀಡಲ್ನ ಹಾಕಿ ದಾರನ ತಂದು 2 ದಾರ ಸೇರಿ 1 ಮಾಡ್ಕೋತೀನಿ. ಮತ್ತು 2 ಸತಿ ಎಕ್ಸ್ಟ್ರಾ ಸಿಂಗಲ್ ಕ್ರೋಶೆ, ನೀಡಲ್ನ ಹಾಕಿ ದಾರನ ತಂದು 2 ದಾರ ಸೇರಿ 1 ಮಾಡ್ಕೋಬೇಕು. ಮತ್ತು ನೀಡಲ್ನ ಹಾಕಿ ದಾರನ ತಂದು 2 ಸತಿ ಸೇರಿ 1 ಮಾಡ್ಕೋಬೇಕು. ಫ್ರೆಂಡ್ಸ್, ಈ ಡಿಸೈನ್ ನೋಡಿ ಇದೇ ಥರ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು. ನಾನು ಇದೇ ಥರ ಒಂದು ಸತಿ ತೋರಿಸಿದ್ದೀನಿ, ಅದಕ್ಕೆ ಕುಚ್ಚು ಕಟ್ಬಿಟ್ಟು ಕೂಡ ತೋರಿಸಿದ್ದೀನಿ ಯಾವ ರೀತಿ ಅಂತ. ಇದನ್ನು ಸ್ವಲ್ಪ ಎಕ್ಸ್ಟೆಂಡ್ ಮಾಡಿದ್ದೀನಿ, ಇದು ಕೂಡ ಆರ್ಚ್ ಬರೋ ರೀತಿ ಮಾಡ್ಕೊಂಡಿದ್ದೀನಿ. ಸ್ಟಾರ್ಟಿಂಗ್ 3 ಟೈಮ್ಸ್ ಹಾಕ್ಕೊಂಡಿದ್ದೀನಿ ಅಲ್ವಾ, ಇನ್ನೂ 1 ಟೈಮ್ ಹಾಕ್ಕೊಳ್ಳೋಣ. ಅಂದರೆ ಸ್ಟಾರ್ಟಿಂಗಲ್ಲಿ 3 ಟೈಮ್ಸ್ ಅಥವಾ 4-5 ಟೈಮ್ಸ್ ಕೂಡ ನೀವು ಮಾಡ್ಕೋಬೋದು. ಎಲ್ಲಿ ಆರ್ಚ್ ಬರುತ್ತೆ ಅಂತ ನೀವು ನೋಡ್ಕೊಂಡು ಮಾಡಿದ್ರೆ ಅಲ್ಲಿ ಕರೆಕ್ಟಾಗಿ ಬರುತ್ತೆ. ಆರ್ಚ್ ಎಷ್ಟು ಬಿಟ್ಟು ನೀವು ಬರಬೇಕು ಅಂತ ಇದ್ದರೆ ಅಲ್ಲಲ್ಲಿ ಹಾಕ್ಕೋಬೋದು. ಸೊ 1 ಚೈನ್ 1 ಕಂಬ ಹಾಕಿದ್ನಲ್ಲ ಫ್ರೆಂಡ್ಸ್, ಸ್ಲ್ಯಾಂಟಾಗಿ ಬಂತಲ್ವ, 3 ಆರ್ಚ್ ಆದಮೇಲೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಯಾವಾಗಲೂ 2 ಚೈನ್ ಹಾಕೋತೀವಿ ಎಲ್ಲ ಕಂಬ ಆದ ತಕ್ಷಣ. ಇಲ್ಲಿ 4 ಚೈನ್ಸ್ನ ಹಾಕೋತಾ ಇದ್ದೀನಿ. 4 to 5 ಹಾಕ್ಕೊಂಡ್ರೂ ನಡೆಯುತ್ತೆ. 4 ಚೈನ್ಸ್ನ ಹಾಕೋತಾ ಇದ್ದೀನಿ. 4 ಚೈನ್ಸ್ ಹಾಕ್ಕೊಂಡು ಸ್ವಲ್ಪ ದಾರ ಮೇಲೆ ಮಾಡಿ ನೋಡಿ, ಇಲ್ಲಿ ಪಕ್ಕದ ಆರ್ಚ್ ಅಂದರೆ ಪಕ್ಕದ ಸ್ಲ್ಯಾಂಟಿಂಗ್ ಆರ್ಚಲ್ಲಿ ಈ 2 ಚೈನ್ ಗ್ಯಾಪ್ ಇರುತ್ತೆ ನೋಡಿ, 2 ಚೈನ್ ಲಾಕ್ ಮಾಡಿರ್ತೀವಲ್ಲ, ಅದು ಸೆಂಟ್ರಲ್ ಗ್ಯಾಪ್ ಇರುತ್ತೆ. ನೀಡಲ್ನ ಹಾಕಿ ಈ 4 ಚೈನ್ ಆದಮೇಲೆ ಲೂಪ್ ಏನು ಇಟ್ಕೊಂಡಿರ್ತೀವಿ, ಲೂಪ್ನ ನೀಡಲ್ ತೆಗ್ದು ದಾರನ ಲೂಪ್ ಇಟ್ಕೊಂಡಿರ್ತೀವಲ್ಲ, ಆ ಥ್ರೆಡ್ನ ಇಲ್ಲಿಂದ ಎಳ್ಕೊಂಡು ಬರೋಣ, ಇದರೊಳಗಡೆ ಪಾಸ್ ಮಾಡ್ಕೋಬೇಕು. ಸೊ ಆರಾಮ್ಸಾಗಿ ಬರುತ್ತೆ. 2 ಚೈನ್ ಗ್ಯಾಪ್ ಅಲ್ವಾ, 1 ಚೈನ್ ಬಿಚ್ಚೋಯ್ತು. ಸೊ ಇನ್ನೊಂದು ಚೈನ್ ಹಾಕ್ಕೊಂಡು ಆ ಥ್ರೆಡ್ ಏನಿದೆ ಸೊ ಅಲ್ಲಿಂದ ಎಳ್ಕೊಂಡು, ತುಂಬ ಟೈಟಾಗಿ ಲಾಕ್ ಮಾಡಬಾರ್ದು ಫ್ರೆಂಡ್ಸ್, ಆರಾಮ್ಸಾಗಿ ಫ್ರೀಯಾಗೆ ಸ್ವಲ್ಪ ಆರಾಮಾಗೆ ಲಾಕ್ ಮಾಡ್ಕೊಂಡು ನೋಡಿ, ಫ್ರೀ ಮಾಡಿಕೊಂಡು ಲಾಕ್ ಮಾಡ್ಕೊಳ್ಳೋಣ, ಟೈಟ್ ಮಾಡಬಾರ್ದು ಇಲ್ಲಿ. ಸೊ ಇಲ್ಲಿ ಲಾಕ್ ಆದ ತಕ್ಷಣ ಈ 4 ಚೈನ್ ಇದೆ, 4 ಚೈನ್ಗೆ ನೀಡಲ್ನ ಹಾಕಿ ದಾರನ ತೊಗೊಬಂದು ಒಂದು ಸಿಂಗಲ್ ಕ್ರೋಶೆ, ಇನ್ನೂ 1 ಟೈಮ್ ಸಿಂಗಲ್ ಕ್ರೋಶೆ. ಸೊ ಇನ್ನೊಂದು ಟೈಮ್ ಸಿಂಗಲ್ ಕ್ರೋಶೆ ಮಾಡಿಬಿಟ್ಟು ಇಲ್ಲಿ ನಾನೊಂದು ಚಿಕ್ಕ ಪಿಕಾಟ್ ಹಾಕೋತೀನಿ, ಅಂದರೆ 3 ಚೈನ್ ಮಾಡ್ಕೊಳ್ಳೋಣ. ಸೊ 3 ಸಿಂಗಲ್ ಕ್ರೋಶೆ ಆದಮೇಲೆ 4 ಚೈನ್ ಗ್ಯಾಪಲ್ಲಿ 3 ಸಿಂಗಲ್ ಕ್ರೋಶೆ ಮಾಡಿದ್ದೀನಿ. 3 ಸಿಂಗಲ್ ಕ್ರೋಶೆ ಆದ ತಕ್ಷಣ 3 ಚೈನ್ ಮಾಡಿಕೊಂಡು ಇಲ್ಲೊಂದು ಬೀಡ್ ಆ್ಯಡ್ ಮಾಡ್ಬೋದು ಫ್ರೆಂಡ್ಸ್, ಬೇಕಂದರೆ ನೀವು ಇಲ್ಲೊಂದು ಬೀಡ್ ಆ್ಯಡ್ ಮಾಡ್ಕೋಬೋದು. ಸೊ ಇಲ್ಲಿ ನೋಡಿ 3ನೇ ಸಿಂಗಲ್ ಕ್ರೋಶೆ ಮೇಲ್ಗಡೆ ಒಂದು ಥ್ರೆಡ್ ಕಾಣುತ್ತಲ್ವ, ಅಲ್ಲಿ ನೀಡಲ್ನ ಹಾಕಿ 2 ದಾರ ಸೇರಿ 1 ಮಾಡ್ಕೊಂಡು ಟೈಟ್ ಮಾಡ್ಕೋತೀನಿ, ಚಿಕ್ಕ ನಾಟ್ ಥರ ಬರುತ್ತೆ. ಸೊ ಪಿಕಾಟ್ ಆಗುತ್ತೆ. ಮತ್ತು ಮಿಕ್ಕಿದ 4 ಚೈನ್ ಹಾಫ್ ಇರುತ್ತೆ ಅಲ್ವಾ, ಅಲ್ಲಿ ಮತ್ತೆ 3 ಸತಿ ಸಿಂಗಲ್ ಕ್ರೋಶೆ ಮಾಡ್ಕೋತೀನಿ, 3 ಟೈಮ್ ಸಿಂಗಲ್ ಕ್ರೋಶೆ. ಸೊ 4 ಚೈನ್ ಬ್ಯಾಕ್ ಸೈಡಿಂದ ಲಾಕ್ ಮಾಡಿಲ್ಲ ಫ್ರೆಂಡ್ಸ್, ಫ್ರಂಟ್ ಸೈಡಿಂದನೇ ಎಳ್ಕೊಂಡು 4 ಚೈನ್ ಹಾಕ್ಕೊಂಡೆ, ರಿವರ್ಸು ಮಾಡಿಕೊಂಡು 3 ಸಿಂಗಲ್ ಕ್ರೋಶೆ, 3 ಚೈನ್ ಪಿಕಾಟು ಮತ್ತು 3 ಸಿಂಗಲ್ ಕ್ರೋಶೆ ಹಾಕಿದ್ದೀನಿ. ಸೊ ಇಲ್ಲಿ ನಮಗೆ ಬೀಡ್ಸ್ ಹಾಕೋಬೋದು. ಮತ್ತು 1 ಚೈನ್ ಮಾಡಿಕೊಂಡು ಇಲ್ಲೊಂದು ಕಂಬ ಆಲ್ರೆಡಿ ಮಾಡಿರ್ತೀವಿ ಅಲ್ವಾ, ಸೊ ಕಂಬದಿಂದ ನಾವು 4 ಚೈನ್ ಮಾಡ್ಕೊಂಡಿದ್ದು ಆ ಕಂಬಕ್ಕೆ ಕಂಟಿನ್ಯೂ ಮಾಡಬೇಕು. ಇಲ್ಲಿ 1 ಚೈನ್ ಹಾಕಿದ್ದೀನಿ, ಯಾಕಂದರೆ ಎಲ್ಲದಕ್ಕೂ 2 ಚೈನ್ ಹಾಕಿ ಪಿಕಾಟ್ ಮಾಡಿದ್ದೀವಿ ಅಲ್ವಾ, ಬೇಕಾದರೆ ಸ್ಕಿಪ್ ಮಾಡ್ಕೋಬೋದು. ಹಾಗೆ ಸಿಂಗಲ್ ಕ್ರೋಶೆನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು ಫ್ರೆಂಡ್ಸ್. ಇಲ್ಲಿ 3 ಟೈಮ್ಸ್ ಈ ಕಂಬಕ್ಕೆ ಕೂಡ ಬೇಸಲ್ಲಿ, ಅಂದರೆ ಪಿಕಾಟ್ ಬೇಸಲ್ಲಿ ಒಂದು ಕಂಬ ಹಾಕಿರ್ತೀವಿ ಅಲ್ವಾ, ಸೊ ಅಲ್ಲಿಗೆ ಸಿಂಗಲ್ ಕ್ರೋಶೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು. ಸೊ ಈ ರೀತಿ ಕಾಣಿಸುತ್ತೆ. ನಮಗೆ ಬೀಡ್ ಬೇಕಂದರೆ ಆ ಪಿಕಾಟ್ ಬದಲು ಬೀಡ್ ಆ್ಯಡ್ ಮಾಡ್ಕೋಬೋದು ಫ್ರೆಂಡ್ಸ್, ಅಲ್ಲಿ ಬೀಡ್ ಹಾಕ್ಕೋಬೋದು. ಇಲ್ಲಾಂದರೆ ಅದೇ ಪ್ಲೇಸಲ್ಲಿ ನಾವು ಕುಚ್ಚು ಕೂಡ ಕಟ್ಕೋಬೋದು ನೋಡಿ. ಅಲ್ಲಿಂದ 1 ಚೈನ್ ಮಾಡಿಕೊಂಡು ಕಂಬ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ 2 ಪಿಕಾಟ್ಗೆ ಕಂಬ ಮಾಡ್ಕೊಂಡು ಈ ಥರ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ. 2 ಚೈನ್ ಮಾಡ್ಕೋಬೇಕು. ಸೊ ಇಲ್ಲಿ ಕಂಬದ ಕೆಳಗಡೆ ನೀಡಲ್ನ ಹಾಕಿ ದಾರನ ತಂದು 2 ದಾರ ಸೇರಿ 1 ಮಾಡ್ಕೋತೀನಿ. ಅಲ್ಲೇ 2 ಸತಿ ಸಿಂಗಲ್ ಕ್ರೋಶೆ ಕೂಡ ಮಾಡ್ಕೊಳ್ತೀನಿ. ಇನ್ನು 1 ಟೈಮ್ ಸಿಂಗಲ್ ಕ್ರೋಶೆ. ಸೊ 1 ಚೈನ್, ನೀಡಲ್ ಮೇಲೆ ದಾರ ಸುತ್ಕೋಬೇಕು. ನೆಕ್ಸ್ಟ್ 2 ಪಿಕಾಟ್, 1 ಚೈನ್ ಗ್ಯಾಪಲ್ಲಿ ಒಂದು ಕಂಬ ಮಾಡಿಕೊಂಡು, ಸೊ ಅಲ್ಲಿಂದ 2 ಚೈನ್ಸ್ ಹಾಕೋಣ. ಕಂಬದ ಕೆಳಗಡೆ ಹೋಗಿ ದಾರ ಅಂತಂದು 2 ದಾರ ಸೇರಿ 1 ಮಾಡ್ಕೋಬೇಕು. ಇನ್ನು 2 ಸತಿ ಸಿಂಗಲ್ ಕ್ರೋಶೆ, 2 ಟೈಮ್ ಸಿಂಗಲ್ ಕ್ರೋಶೆ ಮಾಡಿಕೊಂಡು, ಸೊ ಈ ಥರ ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ ಫ್ರೆಂಡ್ಸ್. ಈ ಸೈಡ್ಗೂ ಅಷ್ಟೇ, ಎಷ್ಟು ಬೇಕಾಗುತ್ತೆ ನೀವು ಗ್ಯಾಪ್ ಅಷ್ಟು ನೋಡ್ಕೊಳ್ಳಿ. ಸ್ಟಾರ್ಟಿಂಗ್ 2 ಬಿಟ್ಟು ಅಂದರೆ 3 ಹಾಕ್ಕೋಬೇಕು. 2 ಗ್ಯಾಪ್ ಬಿಡಬೇಕಂದ್ರೆ ಒಂದು ಆ್ಯಡ್ ಆನ್ ಮಾಡ್ಕೋಬೇಕು. 3 ಹಾಕಿದ್ಮೇಲೆ 4th ಕಂಬ ಹಾಕಿದ್ಮೇಲೆ ನಾನು ಆರ್ಚ್ ಸ್ಟಾರ್ಟ್ ಮಾಡಿರೋದು. ಇಲ್ಲೂ ಅಷ್ಟೇ, ನಮಗೆ ಸೆಂಟ್ರಲ್ಲಿ 5 ಬೇಕು, 5 ಬಿಡಬೇಕಂದ್ರೆ ನಾವು 6 ಹಾಕ್ಕೋಬೇಕು. ನಾನಿಲ್ಲಿ 5 ಹಾಕಿದ್ದೀನಿ. ಸೊ ಇಲ್ಲಿ 1 ಚೈನ್ ಹಾಕಿ ಎಕ್ಸ್ಟ್ರಾ 6th ಕಂಬ ಹಾಕೋತಾ ಇದ್ದೀನಿ. 6th ಕಂಬ ಹಾಕ್ಕೊಂಡ್ರು ನಾನು 4 ಚೈನ್ ಹಾಕಿ ಬ್ಯಾಕ್ ಸೈಡ್ ಅಂದರೆ ರಿವರ್ಸ್ಗೆ ಲಾಕ್ ಮಾಡ್ಕೊಳ್ತೀನಿ.
ನಮಗೆ 4 ಸೆಂಟರಲ್ಲಿ ಗ್ಯಾಪ್ ಬೀಳುತ್ತೆ. ನೀವು ನೋಡ್ಕೋಬೋದು ಫ್ರೆಂಡ್ಸ್, ಗ್ಯಾಪ್ ಎಷ್ಟು ಬೇಕಂದರೆ ಅಷ್ಟಕ್ಕೆ. ಯಾಕಂದರೆ 5ಗೆ ನಾವು ವರ್ಕ್ ಮಾಡ್ತಾಯಿದ್ದೀವಲ್ಲ, 6th 5th ಮತ್ತು ಸೆಂಟರಲ್ಲಿ ನಾವು ವರ್ಕ್ ಮಾಡೋದು. ಸೊ ಹಾಗೆ ನೀವು ಗ್ಯಾಪ್ನ ನೋಡಿಕೊಂಡು ಎಷ್ಟು ಆರ್ಚ್ ಹಾಕ್ಕೋಬೇಕಂತ ಚೆಕ್ ಮಾಡ್ಕೋಬೋದು. ಸೊ ಈವನ್ ನಿಮಗೆ ಕುಚ್ಚು ಈ ಸೆಂಟರಲ್ಲಿ ಕುಚ್ಚು ಬೇಡ, ಈ ಆರ್ಚಲ್ಲಿ ನಮಗೆ ಕುಚ್ಚು ಬೇಡ ಅಂದರೆ ಇವಾಗೇನು ನಾನು 4 ಚೈನ್ ಹಾಕಿದ್ದೀನಿ ಫ್ರೆಂಡ್ಸ್, ಅದೇ ರಿಪೀಟ್ 4 ಚೈನ್ ಹಾಕ್ಕೊಂಡು ಹೋಗಿ ವರ್ಕ್ ಮಾಡಿಕೊಂಡ್ರೆ ಅಲ್ಲಿ ಕುಚ್ಚು ಕಟ್ಕೋಬೋದು ನೀವು. ಸೊ ಕುಚ್ಚಿಗೆ ಈ ಥರ ಪ್ಲೇಸ್ ಮಾಡ್ಕೋಬೋದು. ಈವನ್ ಬೀಡಿಗೆ ಅಲ್ಲಿ ಪಿಕಾಟ್ ಬದಲು ಬೀಡ್ ಹಾಕ್ಕೋಬೋದು. 4 ಚೈನ್ನ ನಾನು ಲಾಕ್ ಮಾಡಿದ್ದೀನಿ, 2 ಚೈನ್ ಗ್ಯಾಪಲ್ಲಿ ಲಾಕ್ ಮಾಡಿಕೊಂಡು ನೆಕ್ಸ್ಟ್ ಆರ್ಚ್ 2 ಚೈನ್ ಗ್ಯಾಪಲ್ಲಿ ಲಾಕ್ ಮಾಡಿಕೊಂಡು 3 ಸಿಂಗಲ್ ಕ್ರೋಶೆ ಮತ್ತು 3 ಚೈನ್ ಹಾಕಿ ಇಲ್ಲಿ ಪಿಕಾಟ್ನ ಮಾಡ್ಕೊಳ್ಳೋಣ. ಅಲ್ಲೇ ಇರೋ ಥ್ರೆಡ್ಡಿಗೆ ನೀಡಲ್ನ ಸೇರಿಸಿ ದಾರನ ತೊಗೊಂಡು ಬಂದು ಲಾಕ್ ಮಾಡ್ಕೊಳ್ತೀನಿ. ಚಿಕ್ಕ ನಾಟ್ ಥರ ಬರುತ್ತೆ ಅದು ಪಿಕಾಟ. ಸೊ ಮತ್ತೆ 3 ಸಿಂಗಲ್ ಕ್ರೋಶೆ ಮಾಡಿ ಅಲ್ಲಿರೋ ಕಂಬಕ್ಕೂ ಸಿಂಗಲ್ ಕ್ರೋಶೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ. ಸೊ ಆಲ್ರೆಡಿ ನಾವು ಕಂಬ ಹಾಕಿರ್ತೀವಲ್ಲ 4 ಚೈನ್ ಮುಂಚೆನೇ. ಸೊ ಸ್ಲ್ಯಾಂಟಾಗಿ ಒಂದು ಡಬಲ್ ಕ್ರೋಶೆ ಮಾಡಿರ್ತೀವಿ, ಅಲ್ಲಿ ಆ ಡಬಲ್ ಕ್ರೋಶೆಗೂ ಕೂಡ ಸಿಂಗಲ್ ಕ್ರೋಶೆ 3 ಟೈಮ್ಸ್ನ ಮಾಡ್ಕೊಳ್ಳೋಣ. ಸೊ ನಮ್ಗೆ ಆರ್ಚಿಗೆ ಕೆಳಗೆ ಕಂಟಿನ್ಯೂ ಮಾಡ್ದಂಗಿರುತ್ತೆ, ಫುಲ್ ಸ್ಲ್ಯಾಂಟಾಗೆ ನಮಗೆ ಕಂಟಿನ್ಯೂ ಮಾಡ್ದಂಗಿರುತ್ತೆ. ನೋಡಿ ಒಂಥರ ಡಿಫ್ರೆಂಟಾಗೆ ಆರ್ಚ್ ಬರುತ್ತೆ. ಸೊ ಇಲ್ಲಿ ನಮಗೆ 4 ಸ್ಲ್ಯಾಂಟಿಂಗ್ ಆರ್ಚ್ ಬಂದಿದೆ ಅಲ್ಲ ಸೆಂಟರಲ್ಲಿ, ಇವನ್ 3 ಮಾಡಿಕೊಂಡು ಸೆಂಟರಲ್ಲಿ ಕುಚ್ಚು ಬರೋ ಥರ ನೀವು ಪ್ಲೇಸ್ ಮಾಡ್ಕೋಬೋದು. 4 ಚೈನ್ ಅಂದರೆ ರಿವರ್ಸಿಗೆ 4 ಚೈನು ಮತ್ತು ಫ್ರಂಟಿಗೆ 4 ಚೈನ್ ಥರ 2 ಸತಿ 4 ಚೈನ್ ಲಾಕ್ ಮಾಡಿಕೊಂಡ್ರೆ ಕುಚ್ಚು ಕಟ್ಕೋಬೋದು ಅಲ್ಲಿ ಪ್ಲೇಸಿಗೆ. ಸೊ ಆ ರೀತಿ ಪ್ಲೇಸ್ ಮಾಡ್ಕೋಬೋದು. ಆ ಬೀಡ್ ಪಿಕಾಟ್ ಸೆಂಟರ್ಗೆ ನಾವು ಬೀಡ್ ಕೂಡ ಹಾಕೋಬೋದು. ಸೊ ಈ ರೀತಿ ಬೀಡ್ ಹಾಕ್ಕೊಳ್ಳೋಂಗಿದ್ರೆ ಬೀಡು ಫ್ರೆಂಡ್ಸ್, ಇಲ್ಲ ಕುಚ್ಚು ಹಾಕಂಗಿದ್ರೆ ಕುಚ್ಚು. ಆ್ಯಕ್ಚುಲಿ ಸೆಂಟರ್ಗಾದರೂ ಬೀಡ್ ಹಾಕಿ ತೋರಿಸ್ಬೇಕಿತ್ತು, ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸೊ ನಾನು ವಿತೌಟ್ ಬೀಡು ವಿತೌಟ್ ಕುಚ್ಚು ಟ್ರೈ ಮಾಡೋಣ ಅಂತ ಈ ಥರ ಟ್ರೈ ಮಾಡಿದ್ದೀನಿ. ಜಸ್ಟ್ ಬೇಸ್ ಡಿಸೈನು ತುಂಬ ಚೆನ್ನಾಗಿ ಬರುತ್ತೆ. ಥ್ರೆಡ್ ಡೀಟೇಲಿಂಗ್ ಫ್ರೆಂಡ್ಸ್, ಇದಕ್ಕೆ ಕಾಸ್ಟ್ ಬಂದು ನಿಮಗೆ 500-550 ಅರೌಂಡ್ ಚಾರ್ಜ್ ಮಾಡ್ತಾರೆ. ಕಡಿಮೆ ಜಾಸ್ತಿ ಪ್ಲೇಸಸ್ ಡಿಪೆಂಡ್ ಆಗುತ್ತೆ, ಇನ್ನೂ ಜಾಸ್ತಿ ಮಾಡೋರು ಇರ್ತಾರೆ. ಇದು ಸ್ವಲ್ಪ ಟೈಮ್ ತೊಗೊಳುತ್ತೆ, ಯಾಕಂದರೆ ಸಣ್ಣ ಚಿಕ್ಕ ಡಿಸೈನು ವರ್ಕ್ ಇರುತ್ತೆ ಫುಲ್ ಮಾಡಬೇಕಾದ್ರೆ ಸ್ಯಾರಿ ಪೂರ್ತಿ. ಸೊ ನೋಡ್ಕೊಂಡು ನೀವು ಮಾಡ್ಕೋಬೋದು. ಫಿನಿಶಿಂಗ್ ತುಂಬ ಚೆನ್ನಾಗಿ ಬರುತ್ತೆ, ಡೈರೆಕ್ಟಾಗಂತೂ ಇನ್ನೂ ಚೆನ್ನಾಗಿದೆ ಫ್ರೆಂಡ್ಸ್. ಸ್ಯಾರಿಗೆ ಹಾಕೋರು ನಿಮಗೆ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಥ್ಯಾಂಕ್ ಯು.